ಹಲೋ ನಮಸ್ಕಾರ, ನಾನು ನಿಮ್ಮ ವಿಂಧ್ಯ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಫಸ್ಟು ಏನು ಹೇಳಿ, ಭಾಗ್ಯ ಅನ್ನಲಿ ಸೌಭಾಗ್ಯ ಅನ್ನಲಿ. ಯಾಕೆ ಅಂದರೆ ನನ್ನ ಇವಾಗ ಸೌಭಾಗ್ಯ ಆಗಿದೆ ಏನು ಅಂತ ಮುಂದೆ ಹೇಳ್ತೀನಿ. ಈಗ ಸದ್ಯಕ್ಕೆ ನಾನು ಮತ್ತು ಭಾವನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲಿ ಅಂದರೆ ಕಾರ್ಯಸಿದ್ಧಿ ಆಂಜನೇಯಕ್ಕೆ. ಮತ್ತೆ ನಾವು ತುಂಬ ಆಯಿತು ಹೋಗ್ತಾ, ಒಂದು ತಿಂಗಳಾಯಿತು ಪದೇ ಶನಿವಾರ ಮಧ್ಯದಲ್ಲಿ ಹೋಗೋದು. ಹಾಯ್ ಗುಡ್ ಮಾರ್ನಿಂಗ್. ನೆನ್ನೆ ಮಾಡಿದ್ದದ್ದು ವೀಡಿಯೋ ಆ್ಯಕ್ಚುಲಿ ಅದೇ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಹೋಗಿದ್ದು, ಕಾರ್ಯಸಿದ್ಧಿ ದೇವಸ್ಥಾನಕ್ಕೆ ನಿನ್ನೆ. ಇದು ಇವತ್ತು ಬೆಳಗ್ಗೆ, ಆದರೂ ನೆಕ್ಸ್ಟ್ ಡೇ. ಅದು ನೆನ್ನೆ ನೈಟೇ ಹೊರಟಿದ್ವಿ ಎಲ್ಲಿಗೆ ಅಂದರೆ ಮತ್ತೆ ಮಂತ್ರಾಲಯಕ್ಕೆ ಬಂದಿಲ್ಲ, ಮತ್ತೆ ಕರ್ಸ್ಕೊಂಡಿದ್ದಾರೆ ಅವರು. ಇದೇ ನನ್ನ ಸೌಭಾಗ್ಯ ಅಂತ ಹೇಳಿದ್ದು. ಒಬ್ಬೊಬ್ಬರಿಗೆ ಎಷ್ಟೇ ಅಂದ್ಕೊಂಡ್ರು ವರ್ಷಾನುಗಟ್ಲೆಯಿಂದ ಹೋಗೋಕ್ಕಾಗ್ತಿರಲ್ಲ. ಬಟ್ ನನಗೆ ಅಂದ್ಕೊಂಡು ಮನ್ಸಲ್ಲಿ ಕರೆಸ್ಕೋ ಆ ಥರ ನೋಡಬೇಕು ಅಂತ ಅಂದ್ಕೊಂಡಕ್ಕೂ ಎಷ್ಟು ಒಂದೊಂದು ತಿಂಗಳ ಗ್ಯಾಪಲ್ಲೇ ಮತ್ತೆ ಕರ್ಸ್ಕೊತಾ ಇರೋದು ಭಾಳ ಅಂದರೆ ಭಾಳ ಖುಷಿ ಆಗ್ತಿದೆ ನನಗೆ. ಅದೇ ನನ್ನ ಸೌಭಾಗ್ಯ. ಕರ್ಸ್ಕೊಂಡಿದ್ದಾರೆ, ಬಂದಿದ್ದೀನಿ. ಮತ್ತು ಈ ಸತಿ ನನ್ನ ಫ್ಯಾಮಿಲಿ ಅಂದರೆ ಸತಿ 3-4 ಜನ ಇದ್ವಿ, ಅದರಲ್ಲಿ ನನ್ನ ಅತ್ತಿಗೆ ಒಬ್ಬರು ಇದ್ದರು. ಈಗ ನಾವು ಫುಲ್ಲು ಒಂದು 12 ಜನನೋ ಬಂದಿದ್ದೀವಿ. ಟಿ ಮಾಡ್ಕೊಂಡು ಬಂದಿದ್ದೀವಿ. ನನ್ನ ದೊಡ್ಡಮ್ಮ, ಇದು ಬೆಂಗಳೂರಿಂದ ಬಂದಿರೋದು ನಾವು. ದೊಡ್ಡಮ್ಮ, ನನ್ನ ಅಕ್ಕ, ತಂಗಿ, ಆಮೇಲೆ ಅಕ್ಕನ ಫ್ರೆಂಡ್ಸು, ಆಮೇಲೆ ಅಜ್ಜಿ, ಅಕ್ಕನ ಮಗ, ಎಲ್ಲ ನನ್ನ ಚಿಕ್ಕಮ್ಮನ ಮಕ್ಕಳು ಎಲ್ಲ ಸೇರಿ ಬಂದಿದ್ದೀವಿ. ಒಂದು 12 ಜನ ಏನೋ ಇದ್ದೀವಿ. ಖುಷಿ ಆಯಿತು, ತುಂಬ ಜನ ಬಂದಿದ್ದೀವಿ. ಇವತ್ತು ಇನ್ನೂ ಬೇರೆ ಕಡೆ ಹೋಗ್ತೀವಿ. ಆವತ್ತು ಬರೀ ಅಂದರೆ ಇವಾಗ ರಶ್ ಇಲ್ಲ ಅಂತ ಅಷ್ಟೊಂದು, ಹಾಗಾಗಿ ಬೇರೆ ಕಡೆನೂ ಹೋಗ್ಬೋದು. ಅವಾಗಿನ ಥರ 5 ಗಂಟೆ ಎಲ್ಲ ದರ್ಶನ ಆಗೋಲ್ಲ, ಬೇಗ ದರ್ಶನ ಆಗಿ ಇನ್ನೂ ಬೇರೆ 2 ದೇವಸ್ಥಾನಕ್ಕೆ ಹೋಗ್ತೀನಿ. ಅಲ್ಲಿ ಹೆಂಗೆಲ್ಲ ಇರುತ್ತೆ, ಎಲ್ಲೆಲ್ಲ ಹೋಗ್ತೀವಿ, ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇದ್ದೀವಿ. ನಾವು ಕರ್ನಾಟಕದಿಂದ ಹೊರಗಿದ್ದೀವಿ ಈಗ, ಸ್ವಲ್ಪ ಹೊರಗೆ, ಫುಲ್ ಅಲ್ಲ, ಸ್ವಲ್ಪ ಬಾರ್ಡ್ರಿಂದ ಚೂರು ಹೊರಗಿದ್ದೀವಿ. ಅದೇ ಇವನೇ ಅಕ್ಕನ ಮಗ, ಇವನು ಬಂದಿದ್ದಾನೆ. ಆಮೇಲೆ ನಾವಿಲ್ಲಿ ಅದೇ ಇವಾಗ ರೂಮ್ ಮಾಡ್ಕೊಂಡಿದ್ದೀವಿ ಇಲ್ಲೇ, ಅಂದರೆ ಇಲ್ಲೇ ಒಂದು ಫ್ರೆಶ್ ಅಪ್ ಆಗೋಕ್ಕೆ ಅಂತೇಳಿ ರೂಮ್ ಮಾಡ್ಕೊಂಡಿದ್ದೀವಿ, ಬಂದಿದ್ದೀವಿ. ಇಲ್ಲಿ ನಮ್ಮ ದೊಡ್ಡಮ್ಮ, ಹಾಯ್. ಇವರು ಆಂಟಿ, ನಮ್ಮ ಆಂಟಿ ಅಭಿ ಅಂತ ಇದ್ದಾರೆ, ಒಬ್ರಣ್ಣ, ಅವರಮ್ಮ. ಆಮೇಲೆ ಅಲ್ಲಿ ಭಾವನ ಮಲ್ಗೆಳೆ, ಇವಳು ಭೂಮಿ. ಆಮೇಲೆ ಇನ್ನಲ್ಲಿ ಹುಡುಗರೆಲ್ಲ ಸ್ನಾನಕ್ಕೆ ಹೋಗಿದ್ದಾರೆ. ನೋಡುವ, ಅಲ್ಲ ಅದನ್ನೇ ನೋಡಲ್ಲ, ಮುಂದೆ ನೋಡುವ, ಫ್ರೆಶ್ ಅಪ್ ಆದಮೇಲೆ ಸಿಗುವ. ಏನು ಹುಡುಗರು, ಇವ್ ನನ್ನ ಚಿಕ್ಕಮ್ಮನ ಮಗ, ಇವನು ಚಿಕ್ಕಮ್ಮನ ಮಗ, ಇವರು ಸದಾ ಅಣ್ಣ, ಭೂಮಿಯವರಣ್ಣ, ಅದು ಹರ್ಷ ಅಣ್ಣ, ಇದು ಅಭಿ ಅಣ್ಣ, ಇದು ಅಭಯ ಅಣ್ಣ. ಎಲ್ಲರೂ ಹುಡುಗರೆಲ್ಲ ರೆಡಿ ಆಗಿದ್ದಾರೆ. ರೆಡಿ ಆಯಿತು, ರೆಡಿಯಾಗಿ ಇವಾಗ ಹೊರಟಿದ್ದೀವಿ. ನೋಡುವ ಹೇಗಿರುತ್ತೆ ಅಂತ. ಬಿಸಿಲು, ಮಳೆ ಬರುತ್ತೆ ಅಂದ್ರಪ್ಪ ಇಲ್ಲಿ ನೋಡಿದ್ರೆ ಬಿಸಿಲು ಇದೆ ಇಲ್ಲಿ. ಅದು ಬಿಸಿಲೂ ಬೇಡ, ಮಳೆನೂ ಬೇಡ. ಸದ್ಯಕ್ಕೆ ನಾವು ಹೋಗೋ ತನಕ ಹೀಗೆ ಸ್ವಲ್ಪ ಓಕೆ ಆಗಿರಲಿ ಅಂತ ಹೇಳ್ತಾ ನೋಡುವ ಹೇಗಿರುತ್ತೆ ಅಂತ. ಇದು ನಾನು ಈ ಸತಿನೂ ಸೀರೆನೇ ಉಟ್ಕೊಂಡಿದ್ದೀನಿ, ಚೆನ್ನಾಗದಲ್ಲ. ಎಲ್ಲ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ತಿರ ಇದೆ ದೇವಸ್ಥಾನ. ಆದರೂ TTL ಹೋಗೋಣ ಅಂತಿದ್ದಾರೆ, ಹೋಗೋಣ ಬಂತು. ಅಲ್ಲೆಲ್ಲ ಕಾಯ್ತಿದ್ದಾರೆ. ನಮಗಲ್ಲಿ ಒಂದು ಫಜೀತಿ ಆಗಿತ್ತು, ಆದರೆ ಈಗ ಬೈತಾರೆ ಹೋಗ್ತಿದ್ದಂಗೆ. ಏನಾಯ್ತಂದರೆ ಚೈನ್ ಇಸ್ಕೊತಿದ್ವಿ, ಒಂದು ನೋಟು ಚರಂಡಿ ಒಳಗೆ ಬಿದ್ದುಬಿಡ್ತು. ಅದನ್ನ ಎತ್ತೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಈಗ ಅದು ವಿಚಾರ ಇವ್ರಿಗೆ ಗೊತ್ತಿಲ್ಲ, ಬೈತಾರೆ.
ಇಲ್ಲೇ ಹತ್ರ ಇರೋದು, ಹೋಗ್ತಾ ಇದ್ದೀವಿ. ಅಭಯ್ ಹಸು ಹೋಯ್ತಾ? ಹಸು ಒಂದು ಬಿಸ್ಕೆಟ್ ತಿಂದಲ್ಲ, ಅಲ್ಲೆಲ್ಲಿ ಕವರ್ ಅದು ಇಟ್ಕೊ. ಇವರ ಅಮ್ಮನೆ ಅವರು, ಅಭಿಯವರ ಅಮ್ಮ, ಇವರು ಹೈಡ್ ಆ್ಯಂಡ್ ಸಿಕ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇವಾಗ ಆಡಬೇಕಾ? ಏನು ಆಡಬೇಕು ಅದರಲ್ಲಿ? ಹಾಂ ನೈಸ್ ಜೋಕ್. ಆಮೇಲೆ ಅವರೆಲ್ಲ ಕೂತಾರೆ. ಪುನಿ ಎಲ್ಲೋ ನಗ್ನಾಗ್ಬಿಟ್ಟಿದ್ದಾನೆ, ಎಲ್ಲಾಗಿದೆ. ಆಮೇಲೆ ಇವರು ಇದೆಲ್ಲ ಮನು ಸಮುದ್ರ. ಮನು ಐ ಲವ್ ಯು ಮನು. ನೀನ್ ಸಮುದ್ರ ಮನು. ಸಮುದ್ರ ಬೇಡಪ್ಪ. ಅದೇ ಹೋಗ್ತಾ ಇದೀವಿ, ನೋಡುವ ಬಂತು. ಅದೇ ಫಸ್ಟ್ ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ಈಗ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಇವತ್ತಷ್ಟು ರಶ್ ಇಲ್ಲ, ಹಾಗಾಗಿ ಎಲ್ಲ ಶಾರ್ಟಲ್ಲೇ ಕಟ್ಟಾಗಿ ಹೋಗ್ತಾ ಇದೆ. ಅದು ನೋಡಿದ್ರೆ ಅರ್ಧನೂ ಅಲ್ಲ, ಕಾಲು ಭಾಗ, ಒಂದು 2 ಮಿನಿಟ್ಸ್ ಅಷ್ಟೇ. ಇಲ್ಲಾಂದರೆ ಈ ಜಾಗಕ್ಕೆ ಬರೋಕ್ಕೆ ಅವತ್ತು 1-1.5 ಗಂಟೆ ತಗೊಂಡಿತ್ತು. ಆಯಿತಾ, ಇವಾಗ ಒಂದು 2-3 ಮಿನಿಟ್ಸಲ್ಲಿ ಈ ಕಡೆ ಬಂದ್ವಿ. ಅದೇ ಅಷ್ಟು ರಶ್ ಇಲ್ಲ. ನಾಳೆ ನಾಡಿದ್ದು ಜೋರು ರಶ್. ಶನಿವಾರ ಭಾನುವಾರ ಬಂದರೆ ಸಖತ್ ರಶ್ ಇದೆ. ಗುರುವಾರ, ಶನಿವಾರ, ಭಾನುವಾರ ಸಖತ್ ರಶ್. ನೋಡಿ, ಲಾಸ್ಟ್ ಟೈಮ್ ಈ ಜಾಗಕ್ಕೆ ಬಂದಾಗ ನಾವು ಈ ಕಡೆ ಎಲ್ಲ ಹೋಗಿ ಬರಬೇಕಿತ್ತು. ಅದನ್ನೆಲ್ಲ ಒಂದು 5-6 ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಈ ಕಡೆ ಬರಬೇಕಿತ್ತು. ಈಗ ಡೈರೆಕ್ಟಾಗಿ ಇಲ್ಲೇನೆ ಖಾಲಿ ಇದೆ. ಒಂದು 2 ಏನೋ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ನಾವು ಹೋದ್ಮೇಲೆ ಬಿಡ್ತಾರೆ. ಆಯಿತಾ, ಭಾವನೆ ನಾವು ಹೋದಾಗ ಅಲ್ಲೆಲ್ಲನೂ ಹಿಂದನೂ ಬಂದಿರೋದು ಗೊತ್ತಾ ಬ್ಲಾಗ್. ನೋಡಿ, ನೆಕ್ಸ್ಟ್ 5 ಮಿನಿಟ್ಸ್ಗೆ ನಾವು ಇಲ್ಲಿಗೆ ಒಳಗಡೆ ಬಂದ್ವಿ. ಹೋಗ್ತಾ ಇದ್ದೀವಿ. ದರ್ಶನ ಬೇಗ ಆಗುತ್ತೆ. ಇನ್ನೊಂದು ಹಾಫ್ ಆನ್ ಅವರು ಬೇಡ ಅನಿಸುತ್ತೆ, ಆಗುತ್ತೆ. 15 ಮಿನಿಟ್ಸಲ್ಲಿ ಆಗ್ಬೋದು. ಬಟ್ ಅದನ್ನು ಹೆದರಿಸಿದ್ದೀನಿ ಅವರಿಗೆ, ಇಲ್ಲ ಇನ್ನೊಂದು ಗಂಟೆ ಬೇಕು ಅಂಥೇಳಿ ಸುಮ್ಮನೆ ಒಳಗಡೆ ಹೋಗ್ತಿದ್ದಾರಲ್ಲೆಲ್ಲ. ದರ್ಶನ ಎಲ್ಲ ಆಯಿತು. ಆಮೇಲೆ ಹೆಜ್ಜೆ ನಮಸ್ಕಾರನೂ ಆಯಿತು. ಹಾಗೆ ಇವಾಗ ಕಾಯ್ತಾ ಇದ್ದೀವಿ. ಎಲ್ಲ ಒಬ್ಬೊಬ್ರು ಒಂದೊಂದು ಕಡೆ ಹೋಗಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಅದೇ ನಮ್ಗೆ ಭಾಳ ಖುಷಿ ಆಯಿತು. ಇವತ್ತು ಈ ಸತಿ ಅಂತೂ ತುಂಬ ನಿಂತ್ಕೊಂಡಿದ್ದೆ. ಸ್ವಲ್ಪ ಜನ ಹೋದರು. ನಾನು, ಅಜ್ಜಿ, ನನ್ನ ಅಕ್ಕನ ಮಗ ಅಭಯ್ 3 ಜನ ಇರುತ್ತಿದೆ. ನಮ್ಮ 3 ಜನಕ್ಕೆ ಬೇರೆ ದಾರಿಗೆ ಬಿಟ್ಟರು. ನೀವು ಬೇರೆ ದಾರಿಗೆ ಹೋಯ್ತಲ್ಲ ಅಂತ ಅಂದ್ಕೊಂಡ್ರೆ ರಾಯರನ್ನ ಇನ್ನೂ ಹತ್ತಿರದಿಂದ ನೋಡೋ ಥರ ಸಿಕ್ತು. ಭಾಳ ಖುಷಿ ಆಯಿತು. ಮುಂದೆ ಇನ್ನು ಬೇರೆ ದೇವಸ್ಥಾನ ಹೋಗಬೇಕು. ಇನ್ನು ಪಂಚಮುಖಿ ಆಂಜನೇಯ, ಇನ್ನೊಂದು ಅದು ಹೇಳಿದ್ರು. ಇನ್ನೊಂದೇನು ಪಂಚಮುಖಿ ಆಂಜನೇಯ ಮತ್ತು ಇನ್ನೂ ಒಂದು ಅಮ್ಮನ ದೇವಸ್ಥಾನ ಅನಿಸುತ್ತೆ, ಅದಕ್ಕೆ ಹೋಗಬೇಕು. ಇದಕ್ಕೆ ಈಗಲೇ ಸುಸ್ತಾಗಿ ಹೋಯಿತು. ನೋಡುವ ಹೇಗುಂಟಮ್ಮ ದೇವಸ್ಥಾನ, ಹೇಗುಂಟು? ಫಸ್ಟ್ ಎಲ್ಲ ನೀವು ಬಂದಿದ್ದು ಖುಷಿ ಆಯಿತು? ಖುಷಿ ಆಯಿತು. ತುಂಬ ದಿವಸದಿಂದ ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಈಗ ಗುಡಿ ಬಂತು. ಅದೇ ಇವ್ರಿಗೊಂದು 3 ಸತಿ ಪ್ಲ್ಯಾನ್ ಆಗಿ ಕ್ಯಾನ್ಸಲ್ ಆಗಿತ್ತು. ಇವಾಗ ರಾಯರು ಇವಾಗ ಕರ್ಸ್ಕೊಂಡ್ರು ಅವ್ರನ್ನ. ನಂಗೆ ಅದರೊಳಗೂ ಅದೇ 1 ತಿಂಗಳಲ್ಲೇ ಆಯ್ತಲ್ಲ ಅನ್ನೋದೇ ಭಾಳ ಖುಷಿ ಆಯಿತು. ಅದೇ ಈಗ ಹೊರಟ್ವಿ ನಾವು. ಎಲ್ಲ ತಿಂಡಿಗೆ ಬಂದಿದ್ವಿ, ತಿಂಡಿ ಮಾಡ್ತಾ ಇದ್ದೀವಿ. ಪಾಪ ಇವನಿಗೆ ಸಿಕ್ಕಿರಲಿಲ್ಲ, ಇವಾಗ ಸಿಕ್ತು. ನನಗೂ ಸಿಕ್ತು ಇವಾಗಲೇ. ಇವ್ರಿಗೆಲ್ಲ ತಿಂಡಿ ಇರಲಿ. ಶೇಮ್ ಪಪ್ಪಿ ಶೇಮ್. ಹೌದು, ಎಲ್ಲ ತಿಂಡಿ ತಿನ್ನೋಕ್ಕೆ ಅಂತ ಬಂದ್ವಿ, ತಿಂತಾ ಇದ್ದೀವಿ ಈಗ. ಏನಂತೀರಾ ನನ್ನ ವ್ಲಾಗಿಗೆ? ಜೋರಾಗಿ ಹೇಳಿ. ನಾನು ಇದು ಐಸೋಲೇಷನ್ ಮಾಡ್ತೀನಿ ಹೇಳಿ.
ಎಲ್ಲ ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿ. ಕಮೆಂಟು ಮಾಡಿ. ಅಲ್ಲ, ಫಸ್ಟ್ ಆಫ್ ಆಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ? ಗೊತ್ತು ನೀವು ಮಾಡಿಲ್ಲ ಅಂತ. ಪುನಿ ಮಾಡ್ಯಾನೋ ಇಲ್ಲ, ಪುನಿನೂ ಮಾಡಿಲ್ಲ. ಇಲ್ಲಿ ಇರೋರೆ ನನಗೆ ಫಾಲೋ ಮಾಡ್ತಾ ಇಲ್ಲ. ಹಿಂಗೆ ಜನ ಏನು ಮಾಡೋಕ್ಕಾಗಲ್ಲ. ಪ್ರೀತಿಸೋರು ಹೆಂಗಿದ್ರು ಪ್ರೀತಿಸ್ತಾರೆ, ಏನು ಮಾಡೋಕ್ಕಲ್ಲ. ಚೆನ್ನಾಗಿದೆ. ನನ್ನ ಎಲ್ಲ ವಿಡಿಯೋ ಚೆನ್ನಾಗಿದೆ ಅಂತ ನನಗೆ ಹೇಳಲ್ಲ, ಆದರೂ ಚೆನ್ನಾಗಿದೆ. ಆಂಟಿ ಆರಾಮ? ಆಂಟಿ ಆರಾಮ. ಏನಂತೀರಾ ನನ್ನ ಯೂಟ್ಯೂಬ್ಗೆ? ಸೂಪರ್ ಆಗಿದೆ. ನೀವು ನೋಡಿದ್ದೀರಾ? ಹೌದಾ? ಹಾಕ್ತೀನಿ. ಹಾಂ ಸರಿ, ನಾನು ತಿಂದ್ಬಿಟ್ಟು ಆಮೇಲೆ ಮುಂದಿನ ದೇವಸ್ಥಾನಗಳೆಲ್ಲ ಹೋಗ್ತೀವಿ. ಎಲ್ಲಿ ಏನು ಅಂತ ಎಲ್ಲಿಗೋ ಬಂದಿದ್ದೀವಿ ಗೊತ್ತಿಲ್ಲ. ಅಲ್ಲಿಂದು ನದಿನ, ಇದು ನದಿನ ಹೊಳೆನಾ? ಹೊಳೆ ಅಂದರೆ ನೀರಿಲ್ಲ. ಹೌದು, ನೀರಿಲ್ಲ. ಇದು ಫುಲ್ಲು ಜೋರು ತುಂಬಿ ಹರಿಯೋ ಅಂತ ನದಿನ ಅನ್ಸುತ್ತಿದ್ದು. ಆದರೆ ಹೊಳೆ, ಹೊಳೆ ಇದು. ಆದರೆ ಒಬ್ಬರೊಂದು ಹೇಳ್ರ, ಹರಿದ್ರೆ ಅದು ಹೊಳೆನ? ಹೊಳೆ ನಿಂತಿದ್ರೆ ನದಿನ? ಅಲ್ಲ, ನದಿನೂ ಹರಿಯುತ್ತೆ. ಏನೋ ಒಟ್ಟು ಹರಿಯೋದು ರಿವರ್ ಅಷ್ಟೇ. ಅದು ಈ ರಿವರಲ್ಲಿ ಲಿವರ್ ಇಲ್ಲದೆ ನೀರು ಬರ್ತಾ ಇಲ್ಲ ಅಷ್ಟೆ. ಈಗ ಅದೇ ಒಂದು ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲಿ ಅಂತ ನೋಡಬೇಕು. ಹೋಗ್ತಾ ಇದ್ದೀವಿ ಈಗ ಎಲ್ಲರೂ. ಇದು ಹೆಸರು ಏಕಶಿಲಾ ಬೃಂದಾವನ. ಏಕಶಿಲಾ ಬೃಂದಾವನ. ಅಲ್ಲಿಗೆ ಬಂದಿದ್ದೀವಿ ಈಗ. ಅಲ್ಲಿ ವಿಡಿಯೋ ಮಾಡ್ಬೋದೋ ಇಲ್ಲ ನನಗೆ ಗೊತ್ತಿಲ್ಲ, ನೋಡುವ. ಚೆನ್ನಾಗಿದೆ ಅಲ್ಲಿ. ಜನ ಇದ್ದಾರೆ ಇಲ್ಲಿ ಫುಲ್ ಎಲ್ಲ. ಅದೇ ಅದು ಅಲ್ಲಿದೆಯಲ್ಲ, ಅದು ಗೊತ್ತಿಲ್ಲ. ಅಲ್ಲಿ ಮುಂದೆ ವಿಡಿಯೋ ಮಾಡ್ಬೋದಾ? ಇಲ್ಲಿ ಲಿಂಗಕ್ಕೆ ನೀರು ಬೀಳೋ ಥರ ಮಾಡಿದ್ದಾರೆ, ಆದರೆ ನೀರೇ ಬೀಳ್ತಾ ಇಲ್ಲ ಅಲ್ಲ. ಜನ ಇದ್ದಾರೆ ಅಲ್ಲಿ, ಏನು ಅಂತ ಗೊತ್ತಿಲ್ಲ ನೋಡಿ. ಇಲ್ಲಿಂದ ಬಿಚ್ಚಾಲಮ್ಮ ದೇವರಿಗೆ ಹೋಗ್ತಾ ಇದ್ದೀವಿ. ಇದು ಮಂತ್ರಾಲಯದಿಂದ ಬಿಚ್ಚಾಲಮ್ಮ ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಇದೇ ಟೆಂಪಲ್ಗೇನೆ. ಅಲ್ಲಿ ನಾಗದೇವರಿಂದಿದೆ. ಇಲ್ಲಿ ಬಿಚ್ಚಾಲಮ್ಮ ದೇವರು. ಮತ್ತು ನಮ್ಮ ಅಜ್ಜಿ ಕಬ್ಬಿನಲ್ಲಿ ಕುಡಿಯೋಣ ಅಂತೇಳಿ ಬಂದ್ವಿ. ಇನ್ನು ಅವರೆಲ್ಲ ಮಜ್ಜಿಗೆ ಕುಡಿತಾ ಇದ್ದಾರೆ. ಆ ಮಜ್ಜಿಗೆಯಲ್ಲಿ ಏನಿಲ್ಲ, ಉಪ್ಪಿಲ್ಲ, ಖಾರನೂ ಇಲ್ಲ. ಓಕೆ, ಚೆನ್ನಾಗಿದೆ. ನಂಗಾದ್ರೆ ಮಜ್ಜಿಗೆ ಇಷ್ಟ ಆಗಲ್ಲ. ಸೊ ಕಬ್ಬಿನಾಳು ಕುಡಿಯೋಕ್ಕೆ ಬಂದ್ವಿ. ನೋಡಿ, ಇಲ್ಲೇನೇನೋ ಅಂಗಡಿಗಳೆಲ್ಲ ಇದ್ದಾವೆ. ನಮಗೆ ಬೇಗ ಬನ್ನಿ ಅಂತ ಇವರಿಲ್ಲಿ ತಿಂತ ನಿಂತ್ಕೊಂಡಿದ್ದಾರೆ. ಹಾಂ,
ಬೇಗ ಬನ್ನಿ ನೀರು ತಿನ್ಕೊಂಡು ನಿಂತ್ಕೊಂಡಿದ್ದೀರಾ. ನಾನಿದು ಡಿಗ್ರಿಯಲ್ಲಿರೋ ಟೈಮಲ್ಲಿ ಬಂದಿದ್ದು, ಡಿಗ್ರಿನ ಅಲ್ಲ ಅನ್ಸುತ್ತೆ MBA ಆ ಟೈಮಲ್ಲಿ ಇದು ಬಂತು. 5ಕ್ಕೆ ಇದ್ರ ಹೆಸರು ಕ್ಯಾಂಪ, ಎಲ್ಲ ಕ್ಯಾಂಪ ಅಂತಾರೆ. ನಾವು ಇದಕ್ಕೆ ಚಂಪಾ ಅಂತ ಹೆಸರಿಟ್ಟು ಚಂಪಾ ಜ್ಯೂಸ್ ಕುಡಿಯೋಣ ಅಂತ. ಬಟ್ ಚೆನ್ನಾಗಿದೆ ಈ ಜ್ಯೂಸ್, ಚೆನ್ನಾಗಿದೆ. ನಾಟ್ ಅಡ್ವರ್ಟೈಸ್ಮೆಂಟ್ ಅಲ್ಲ, ಪ್ರಮೋಷನ್ ಅಲ್ಲ, ನಾವು ಪರ್ಸ್ನಲಿ ಇಷ್ಟಪಟ್ಟಿರೋದೊಂದು ಇದು. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಮೌಂಟೇನ್ ಡ್ಯೂ, ಬಟ್ ಇದು ಚೆನ್ನಾಗಿದೆ, ಚೆನ್ನಾಗಿದೆ. ತೋರಿಸ್ದಾಗ ಇವರು ಮಾತಾಡಲ್ಲ, ಹಿಂಗೆ ತಮ್ಸ್ ಮಾಡಿಬಿಟ್ಟು ಸುಮ್ಮನಾಗ್ತಾರೆ. ಇವಾಗ ತೋರಿಸಿಲ್ಲ ಅಂತ ಹಾಯ್ ಮಾಡ್ತಾರೆ. ಇದು ಅಪ್ಪಣ್ಣಾಚಾರ್ಯರ ಮನೆ. ರಾಘವೇಂದ್ರ ಸ್ವಾಮಿ ಇದಕ್ಕೆ ಪೂಜೆ ಮಾಡ್ತಾ ಇದ್ದಿದ್ದಂತೆ. ಅಲ್ಲಿ ಮಧ್ಯದಲ್ಲಿ ಏನೋ ಒಂದಿತ್ತು, ಅದೆಂತ ಅಂತ ಕರೆಕ್ಟಾಗಿ ಗೊತ್ತಾಗಿಲ್ಲ. ಅದನ್ನ ವಿಡಿಯೋ ಮಾಡೋಕ್ಕೂ ಬಿಡಲಿಲ್ಲ. ಅಂದರೆ ಅಲ್ಲಿ ಸಗಣಿ ಎಲ್ಲ ಬಳ್ದು ಅರ್ಶಿನ ಎಲ್ಲ ಹಚ್ಚಿ ಇದು ಅಂದರೆ ಅವರು ಗುರುಗಳು ಅಲ್ಲಿ ಇದಾಗಿದ್ರು ಅನಿಸುತ್ತೆ. ಅಂದರೆ ಧ್ಯಾನ ಮಾಡಿ ಅಲ್ಲಿಂದನೂ ಹೋಗ್ತಾರೆ ಅಂತಾರಲ್ಲ, ಅದು ಅನಿಸುತ್ತೆ. ಅದು ಗೊತ್ತಿಲ್ಲ, ಅದೇನಂತ ಕರೆಕ್ಟಾಗಿ ಗೊತ್ತಾಗಿಲ್ಲ. ಅಷ್ಟೊತ್ತಿಗೆ ಕರೆಂಟು ಹೋಯ್ತು, ಅಲ್ಲಿ ಒಳಗಡೆ ಕತ್ಲಾಯಿತು ಅಂತ ಬಂದ್ವಿ ಈ ಕಡೆ. ಈಗ ಹೋಗ್ತಿದ್ದೀವಿ ಟಿ ಹತ್ರ. ಈಗ ನೆಕ್ಸ್ಟು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದು. ಅಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ಹೋಗೋಷ್ಟೊತ್ತಿಗೆ ನೈಟ್ ಆಗುತ್ತೆ, 11 ಇಲ್ಲ 12 ಆಗುತ್ತೆ ಇವತ್ತು. ನೋಡೋಣ, ಪಂಚಮುಖಿ ಆಂಜನೇಯವನ್ನು ನೋಡಿಕೊಂಡು ಹೋಗೋದು. ಈಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೊಂದು ಸ್ವಲ್ಪ ಮೆಟ್ಲು ಹತ್ತಬೇಕು. ಸದ್ಯಕ್ಕೆ ಕಾಲು ನೋವ್ತಾ ಇದೆ ತುಂಬ. ಆದರೆ ಬಾಕ್ಲಕ್ಕೆರೆ ಆ ಕಡೆಯಿಂದ ಹೋಗ್ಬೇಕು ಅನ್ಸುತ್ತೆ. ಇದು ಗೊತ್ತಿಲ್ಲ ಹೆಂಗೆ ಅಂತ, ಈ ಕಡೆಯಿಂದ ಹೋಗೋದು. ಏನು ನಿಲ್ಲಿಸ್ತಾರಲ್ಲ ಆ ಥರ. ಇಲ್ಲಿ ಅಂಗಡಿ ಎಲ್ಲ ಜಾಸ್ತಿ ಹಾಕ್ಕೊಂಡಿದ್ದಾರೆ. ಒಳಗಡೆಯಿಂದ ಹೋಗೋದು ಅನ್ಸುತ್ತೆ. ಎಲ್ಲ ಹೋಗ್ತಾ ಇದ್ದಾರೆ, ನಾವು ಹೋಗ್ತೀವಿ. ಸುಸ್ತಾಯಿತು. ಈಗ ಹೋಗಿ ಊಟ ಮಾಡಿ ಫ್ಲಾಟ್ ಆಗದೆ ಸಖತ್ ಸುಸ್ತಾಗ್ತದೆ. ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಆಯಿತಾ, ನಿಜವಾದ ಗದೆ ತಗೊಂತೀಯ, ಎಷ್ಟು ದೊಡ್ಡದಿರುತ್ತೆ ಗೊತ್ತಾ. ಅದ್ರ ಕೆಳಗಡೆದೊಂದು ಉಂಡೆ ಬರುತ್ತೆ, ಮೇಲ್ಗಡೆ ಉಂಡೆ ಅಲ್ಲ, ಒಳಗಡೆ ಇಟ್ಕೊಳ್ಳೋಕೊಂದು ಉಂಡೆ ಬರುತ್ತೆ. ಅದರಷ್ಟು ಹೈಟು ಇಲ್ಲ ನೀನು, ಅಷ್ಟು ಇದಿರುತ್ತೆ. ಅದರಷ್ಟು ಭಾರನೂ ಇಲ್ಲ ನೀನು, ಗದೆ ಅಷ್ಟು ದೊಡ್ಡದು, ಗೊತ್ತಾಯ್ತಾ. ಅದೇ ಅಲ್ಲಿ ಅವ್ರು ದೊಡ್ಡವರು, ನಮ್ಗಿಂತ ತುಂಬ ಅಂದರೆ ತುಂಬ ದೊಡ್ಡಕ್ಕಿರ್ತಾರೆ. ಅದೇ ಅಲ್ಲಿ ದರ್ಶನ ವಿಡಿಯೋ 1 ನಿಮಿಷ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡೋಂಗಿರಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹೊರಗೆ ಹೋಗಿ ಮಾತಾಡ್ತಾ ಇರೋದು. ಅದೇ ರಾಯರ ದರ್ಶನ ಆಯಿತು, ಅಲ್ಲಿ ರಾಯರಿದ್ದ ಜಾಗದ ದರ್ಶನ ಆಯಿತು. ಆಮೇಲೆ ಪಿಚ್ಚಾಲಮ್ಮ ಅದು ಆಯಿತು. ಈಗ ಪಂಚಮುಖಿನೂ ಆಯಿತು. ಇವಾಗ ಸದ್ಯ ಆಯಿತು, ಈಗೇನು 1:30 ಅನಿಸುತ್ತೆ ಟೈಮು. ಇಷ್ಟೊತ್ತಿಗೆ ಎಲ್ಲ 3 ಆಯಿತು. ಬಟ್ ನಾನು ಲಾಸ್ಟ್ ಟೈಮ್ ಬಂದಾಗ, ನಾವು ದರ್ಶನ ಮುಗಿಸ್ಕೊಂಡು ಬಂದಾಗಲೇ 1:30 2 ಗಂಟೆ ಆಗಿತ್ತು. ಅಂದರೆ ಅಷ್ಟೊತ್ತು, ಅದು ಬೆಳಗ್ಗೆ ಹೋಗಿದ್ದು ನಾವು 10 ಗಂಟೆಗೇನೋ ಬಂದಿದ್ದೆ. ಮಧ್ಯಾಹ್ನ 4-5 ಅವರ್ ನನಗೆ ಜರ್ನಿನೇ ಆಗೋಯ್ತು, ಅಲ್ಲ ದರ್ಶನಕ್ಕೆ ಆಗೋಯ್ತು. ಈಗ ಅದೇ ಇವತ್ತು ಸ್ವಲ್ಪ ರಶ್ ಕಮ್ಮಿ ಇದ್ದಿದ್ದಕ್ಕೆ ಇದೆಲ್ಲ ದೇವಸ್ಥಾನ ನೋಡೋ ಥರ ಆಯಿತು. ಅದೇ ಈಗ ಮುಗಿಸ್ಕೊಂಡು ನಾವೀಗ ಊಟ ಮಾಡಿ, ಯಾವ ದೇವಸ್ಥಾನವೂ ಇಲ್ಲ, ಡೈರೆಕ್ಟ್ ಬೆಂಗಳೂರಿಗೆ. ಇನ್ನು ರಾತ್ರಿ 11-12 ಆಗುತ್ತೆ ಹೋಗೋಷ್ಟೊತ್ತಿಗೆ. ಎಲ್ಲ ಎಷ್ಟು ಚೆಂದಾಗಿದೆ ಮುಖಗಳು
ನಿದ್ದೆ ಮಾಡಿ ಇವಳಿಗಂತೂ ಬಸ್ಸಲ್ಲಿ ನಿದ್ದೆನೇ ಬರಲ್ಲ. ಪಾಪ ಇವಳು ನಿದ್ದೆನೇ ಮಾಡಿಲ್ಲ. ಹೌದು, ನನಗಿಂತ ಜಾಸ್ತಿ ನೀನೇ ಮಾಡಿದ್ದು. ಕೂತ್ಕೋ, ನಾನೊಂದು ಸ್ವಲ್ಪ ಗ್ಯಾರಂಟಿ ನಾನಾದ್ರೆ ಎದ್ದಿದ್ದೆ ತಾನೆ. ಇವಳು ಜಾಸ್ತಿ ನಿದ್ದೆ ಮಾಡಿದ್ದ, ನಾನ್ ಜಾಸ್ತಿ ನಿದ್ದೆ ಮಾಡಿದ್ದ ಅಂಟೆ ನಾನೇ ಮಾಡಿದ್ನ. ಏನಪ್ಪ ತಗಡಿಲ್ ಹಾಕಿದ್ರೆ ಒಬ್ರು ಮೇಲ್ಕ್ ಹೋಗಲ್ಲ, ಒಬ್ರು ಕೆಳಗೆ ಹೋಗಲ್ಲ. ಸೂಪ್ ಕೇಳಲು ಸೂಪ್ ಲೇಟ್ ಆಗುತ್ತೆ. ಸೂಪ್ ಲೇಟ್ ಅಂದ್ರು ನಂಗೆ ಸೂಪ್ ಬೇಕಿತ್ತು. ಮನೇಲಿ ಭಾವನ ಒಂದು 10 ರೂಪಾಯಿ ಇದು ಇನ್ನು ಕೊಯ್ನೂರು ಯಾವ್ದೋ ಐತಲ್ಲ. ಯಾವ್ದು ಮಾಡ್ತೇವೆ ಭಾವನ? ಯಾರು ಕೊಯ್ನೂರು? ಕೊಯ್ನೂರು ಅಂದ್ರೆ ಏನು? ನಿಮ್ಮವ್ರು ಕೈನೂರು. ನಮ್ದು 500. ಏನ್ ಮಾಡ್ತೇವೆ ಭಾವನ? ಯಾವ ಸೂಪು? ಕಾಲ್ ಸೂಪೆಲ್ಲ ಮಾಡಂಗಿಲ್ಲ. ನಾನು ಇವತ್ತು ಇದು ವೆಜ್. ಇವತ್ತಲ್ಲ, ನಾವು ವೆಜ್ಜಿನ. ಗೊತ್ತಾಯ್ತಾ? 15 ದಿನಕ್ಕೆ ವೆಜ್. ನಾವೀಗೆಲ್ಲ ಊಟಕ್ಕೆ ಬಂದ್ವಿ. ಅದದು ಶ್ರೀ ರಾಘವೇಂದ್ರ ಹೋಟೆಲ್. ಇದು ಟಿಫನ್, ಇದು ಹೋಟೆಲ್. ಇದು ಇಲ್ಲಿಗೆ ಬಂದ್ವಿ. ಅದೇ ಇಲ್ಲೆಲ್ಲ ಕುತ್ಕೊಂಡಿವಿ. ಚೆನ್ನಾಗಿ ಕುತ್ಕೊಂಡಿದ್ದೀವಲ್ಲ ನಾವು. ಚೆನ್ನಾಗಿದೆ ಇಲ್ಲಿ ಸಂಜೆ ಆ ವೆದರಿಗೂ. ವಾವ್, ಮಳೆ ಬಂದರೆ ಚೆನ್ನಾಗಿತ್ತು. ಮತ್ತೆ ಮಳೆ ಬರುತ್ತೆ ಅಂತ ಚೇಂಜ್ ಮಾಡಿದ್ರು ಇವರು. ಇಲ್ಲಿ ನೋಡ್ರಿ ಅಣ್ಣ, ಪರವಾಗಿಲ್ಲ. ಸದಾಣ್ಣ ಈ ಕಡೆ ತಿರುಗ್ರಿ. ಹಾಂ, ಇವ್ರ ಹೋಟ್ಲಿಗೆ ಬನ್ನಿ ಅಷ್ಟೇ. ಏನೋ ತಗೊಂಬಂದ್ರು, ಗೋಬಿ. ಅದು ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ಈಗ ಡೈರೆಕ್ಟ್ ಇನ್ನು 3 to 4 ಅವರ್ಸಲ್ಲಿ ಬೆಂಗಳೂರಲ್ಲಿ ಇರ್ತೀವಿ. ಸೊ ಇದಾಗಿತ್ತು ನನ್ನ 2ನೇ ಸರಿ ಮಂತ್ರಾಲಯ ವ್ಲಾಗ್. ಅದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲ ಹೋಗ್ತಾ ಇದ್ದೀವಿ, ಎಲ್ಲ ಚೆಂದ ಎಂಜಾಯ್ ಮಾಡಿದ್ವಿ. ಈಗ ಹೋಗಿ TTಯಲ್ಲಿ ಮಲ್ಗೋದು ಅಷ್ಟೆ. ಅದ್ರೊಳಗೆ ಈಗ ಒಂದು ಸರ್ರೆ ಹೋಗ್ತಾನೆ ಫಾಸ್ಟಾಗೆ. ನೋಡ್ಬೇಕಿನ್ನು ಸ್ವಲ್ಪ ಹೊತ್ತಲ್ಲಿ ಹೊರಟಿದ್ದು. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬೈ ಬಾಯ್.